ಧನಸ್ಸು ರಾಶಿ, ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ, ಉದ್ಯೋಗದಲ್ಲಿ ನಷ್ಟ, ಅನಿರೀಕ್ಷಿತವಾಗಿ ಹಣವನ್ನು ಕಳ್ಕೊಳ್ತಕ್ಕಂಥದ್ದು. ಹೀಗೆ ಸಾಲು ಸಾಲಾಗಿ ಎಲ್ಲವೂ ಕೂಡ ನಿಮಗೆ ವಿರುದ್ಧವಾಗಿಯೇ ಫಲವನ್ನು ಕೊಡ್ತಾ ಇದೆ ಅಂತಾದರೆ ದಿನವನ್ನು ಎಷ್ಟರ ಮಟ್ಟಿಗೆ ಹೇಗೆ ನೀವು ವಿನಿಯೋಗ ಮಾಡಿಕೊಳ್ಬೇಕು, ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಮಾಜದಲ್ಲಿ ಅಪಹಾಸ್ಯಕ್ಕೆ ಒಳಗಾಗ್ತಕ್ಕಂತಹ ಸಂದರ್ಭ, ನೀವೇ ಮಾಡ್ಕೊಳ್ತಕ್ಕಂಥದ್ದು. ಕೆಲವು ವಿಚಾರಗಳನ್ನು ಗೌಪ್ಯವಾಗಿ ಇಡಬೇಕಾದಂತಹ ಅಂಶಗಳನ್ನು ಹೊರಗಿನ ಪ್ರಪಂಚಕ್ಕೆ, ಹೊರಗಿನ ಸಮಾಜಕ್ಕೆ ತಿಳಿಸುವಂಥದ್ದು. ಅದರಿಂದ ಜನ ನಿಮ್ಮನ್ನು ಹಾಸ್ಯ ಮಾಡ್ತಕ್ಕಂತಹದ್ದು, ನಗೆಪಾಟಲಿಗೆ ಈಡಾಗ್ತಕ್ಕಂತಹ ಒಂದು ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ವೃತ್ತಿಯಲ್ಲಿ ಅಸಮಾಧಾನ, ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ, ಅವಕಾಶ ಸಿಕ್ಕಿದ್ದನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ನೀವೇ ತೊಂದರೆಯನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳು ನಿಮಗೆ ಸಹಕರಿಸೋದಿಲ್ಲ, ಅದು ಕೂಡ ಬೇಸರವಾಗುತ್ತೆ. ಅದಕ್ಕೆಲ್ಲ ನಿಮ್ಮ ಸ್ವಭಾವವೇ ಕಾರಣ ಅಂತಕ್ಕಂಥದ್ದನ್ನು ತಿಳಿಬೇಕಾಗತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಆಶೀರ್ವಾದ, ಅನುಗ್ರಹ ನಿಮಗೆ ಸನ್ಮಾರ್ಗವನ್ನು ಸೂಚಿಸಲಿ. ಶುಭವಾಗಿ. ಮಕರ ರಾಶಿ, ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ನಷ್ಟವಾಗ್ತಕ್ಕಂತಹ ದಿವಸ. ಪ್ರಯಾಣ ಮಾಡೋದ್ರಿಂದಲೇ ನಷ್ಟವಾಗುತ್ತೆ. ವಾಹನವೋ ಅಥವಾ ಅಲ್ಲಿನ್ನೇನೋ ಬೇರೆ ತೊಂದರೆಯೋ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಹಿನ್ನಡೆಯಾಗತ್ತೆ, ಇದೆಲ್ಲ ಗಮನಿಸಬೇಕಾದಂಥದ್ದು. ಮಕ್ಕಳ ವಿಚಾರ ಬೇಸರವನ್ನು ತರುತ್ತೆ. ಹಾಗೆ ಆಸ್ತಿಯಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶವಿರುತ್ತೆ. ಇದೆಲ್ಲ ಗ್ರಹಗತಿಗಳು ಹೇಗೆ ಪ್ರತಿನಿತ್ಯ ನಿಮ್ಮ ಜೀವನದ ಬದಲಾವಣೆಯನ್ನು ತೋರಿಸುತ್ತೆ ಸೂಚ್ಯವಾಗಿ ಅನ್ನುವಂಥದ್ದು. ಎಲ್ಲ ದಿವಸವೂ ಕೂಡ ಎಲ್ಲ ಒಳಿತಾಗಲಿ, ಎಲ್ಲವೂ ಕೆಡಕಾಗಲಿ ಆಗದೇ ಇರತಕ್ಕಂಥದ್ದು ಗ್ರಹಗತಿಯ ಪ್ರಭಾವ, ಅದರ ಫಲ ಅಂತ ಹೇಳಿ ಯಾರು ನಂಬಿದ್ದೀರಿ, ಯಾರು ಭಾವಿಸಿದ್ದೀರಿ ಅಂಥವರಿಗೆ ಇವೆಲ್ಲವೂ ಕೂಡ ಅನುಭವಕ್ಕೆ ಬರ್ತಕ್ಕಂಥದ್ದಾಗತ್ತೆ. ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗ್ತಕ್ಕಂಥದ್ದು. ಯಾರು ನಿಮ್ಮ ವಿರೋಧಿಗಳು ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥವರೇ ನಿಮ್ಮ ಜೊತೆಯಲ್ಲಿ ಇರುವಂಥವರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಇದಕ್ಕೆಲ್ಲ ನಿಮ್ಮ ದೌರ್ಬಲ್ಯಗಳು ಕಾರಣ. ನಿಮ್ಮೆಲ್ಲ ದುರ್ಬಲತೆಯನ್ನು ಅವರು ಅರ್ಥಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಗಮನಿಸಿರ್ತಾರೆ. ಆ ವಿಷಯವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದರ ಜೊತೆಯಲ್ಲಿ ನಿಮ್ಮನ್ನು ಅವರು ಒಂದು ರೀತಿಯಲ್ಲಿ ಹಿಂಸೆ ಮಾಡ್ತಾರೆ ಅನ್ನುವಂಥದ್ದು ಅರ್ಥವಾಗುತ್ತೆ. ಸರಿಯಾದಂತಹ ನಿರ್ಧಾರಗಳಿಗೆ ನಿಮ್ಮ ಆದ್ಯತೆ ಇರುವುದಿಲ್ಲ. ಈ ಕ್ಷಣದಲ್ಲಿ ಬೇಜವಾಬ್ದಾರಿಯಿಂದ ನಾನು ಯಾವ ಕೆಲಸವನ್ನು ನಿರ್ವಹಿಸಿ ಈ ತೀರ್ಮಾನಕ್ಕೆ ಬಂದು ಈ ಕೆಲಸವನ್ನು ಮುಗಿಸಬೇಕು ಅಂತಕ್ಕಂತಹ ಗಟ್ಟಿಯಾದಂತಹ ನಿರ್ಧಾರ ನಿಮ್ಮದಾಗಿರುವುದಿಲ್ಲ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮಕ್ಕಳಿಂದ ಅನುಕೂಲವಾಗ್ತಕ್ಕಂತಹ ದಿವಸ. ಮಕ್ಕಳ ಬಗ್ಗೆ ನೀವು ಏನೋ ಒಂದಷ್ಟು ನಂಬಿಕೆಯನ್ನು, ಒಂದು ಆಸೆಯನ್ನು, ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದರೆ ಖಂಡಿತವಾಗಿ ಆ ಮಕ್ಕಳು ನೀವು ಅಂದುಕೊಂಡಂತಹ ರೀತಿಯಲ್ಲೇ ಅದನ್ನು ಪೂರೈಸ್ತಾರೆ ಎನ್ನುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸರಿಯಾದಂತಹ ಸಾಧನೆಗೆ ಸಜ್ಜಾಗಬೇಕಾದಂಥದ್ದು. ದಾಂಪತ್ಯದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಏನೋ ಏಕಮುಖವಾಗಿ ಅಭಿಪ್ರಾಯಗಳನ್ನು ವಾದ ಮಾಡ್ತಕ್ಕಂಥದ್ದು, ಹೀಗೇ ಆಗಬೇಕು ಅಂತಕ್ಕಂತಹ ಕೆಟ್ಟ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಇದು ಕಿರಿಕಿರಿಗೆ ಕಾರಣವಾಗುತ್ತೆ. ಅನಾರೋಗ್ಯ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಬೇರೆಯವರನ್ನು ಕ್ಷಮೆಯಾಚನೆ ಮಾಡ್ತಕ್ಕಂತಹ ವಾತಾವರಣ ಬರಬಹುದು. ಆಲೋಚನೆ ಮಾಡಿ, ಯಾವ ರೀತಿಯ ತಪ್ಪುಗಳು ನಿಮ್ಮಿಂದ ಆಗಿರುತ್ತೆ ಅಥವಾ ನೀವು ಕ್ಷಮೆಯನ್ನು ಕೇಳಬೇಕಾದಂತಹ ಪರಿಸ್ಥಿತಿಗೆ ಕಾರಣ ಏನು, ಕಾರಣ ಯಾರು, ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಶಾಂತಿಯಿಂದ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ, ಕೋಪವನ್ನು ದೂರ ಮಾಡಿಕೊಳ್ಳಿ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಮಾಜದಲ್ಲಿ, ಮನೆಯಲ್ಲಿ, ಆತ್ಮೀಯರ ಮಧ್ಯದಲ್ಲಿ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಕರ್ತವ್ಯಕ್ಕೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ನಿಮ್ಮ ಸ್ಥಾನಮಾನವನ್ನು ಗಮನಿಸಿಕೊಂಡು ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ.
ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳನ್ನು ಮಾಡ್ಕೊಳ್ತೀರಿ. ಆಸ್ತಿಯ ವಿಚಾರ ನೆಮ್ಮದಿಯನ್ನು ಕೊಡ್ತಾ ಇಲ್ಲ. ಆಸ್ತಿ ಇದೆ, ಆದರೆ ನೆಮ್ಮದಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಕೋಪದಿಂದ ಯಾವ ಕೆಲಸಗಳು ಆಗೋದಿಲ್ಲ. ಒಂದು ವೇಳೆ ಹಾಗೇನಾದರೂ ಆಯಿತು ಅಂತ ಇಟ್ಕೊಂಡ್ರೆ ಅದು ನಿಮಗೆ ತಾತ್ಕಾಲಿಕ, ಜೊತೆಗೆ ಅದರ ಹಿಂದೆ ಬೇರೆ ತೊಂದರೆಗಳಿರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಶಿಸ್ತನ್ನು ಇಟ್ಕೊಳ್ಳಿ, ಅದು ಒಳ್ಳೆಯದೇ, ಆದರೆ ನಿಮ್ಮ ಶಿಸ್ತಿನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಅದನ್ನು ಗಮನಿಸಬೇಕು. ಸ್ವಾರ್ಥಕ್ಕೋಸ್ಕರ ಬೇರೆಯವರನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪಾದೀತು. ಮಕ್ಕಳಿಂದ ಕೆಲವು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಮಕ್ಕಳ ಹೇಳಿದಂತಹ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ನಿರ್ಧಾರ ಆಮೇಲೆ, ಆದರೆ ಮಕ್ಕಳು ಹೇಳಿದಂತಹ ವಿಷಯವನ್ನು ಸಾರಾಸಗಟಾಗಿ ತಳ್ಳಿ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೆಯದಲ್ಲ. ಅವರ ವಿರೋಧಕ್ಕೆ, ಅವರ ನಿಷ್ಠುರಕ್ಕೆ ನೀವು ಕಾರಣರಾಗ್ತೀರಿ. ಅವರ ಮನಸ್ಸನ್ನು ಗೆಲ್ಲಬೇಕಾದಂತಹ ಜವಾಬ್ದಾರಿಯೂ ಕೂಡ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.